ಒಂದು ಸಿನಿಮಾ ಕೇವಲ ಕಥೆ ಹೇಳುವುದಿಲ್ಲ, ಒಂದು ಸಂಸ್ಕೃತಿ, ಒಂದು ನಂಬಿಕೆ ಮತ್ತು ಒಂದು ರಹಸ್ಯಮಯ ಲೋಕವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಅದೇ ಅನುಭವವನ್ನು ಕರಾವಳಿ ಟ್ರೈಲರ್ ನೀಡುವ ಪ್ರಯತ್ನ ಮಾಡುತ್ತಿರುವಂತೆ ಕಾಣುತ್ತದೆ. ಮೊದಲ ನೋಟದಲ್ಲೇ ಈ ಟ್ರೈಲರ್ ತನ್ನ ಅದ್ಭುತ ದೃಶ್ಯಗಳು, ಗಾಢ ಹಿನ್ನೆಲೆ ಸಂಗೀತ ಮತ್ತು ರಹಸ್ಯಮಯ ವಾತಾವರಣದಿಂದ ಗಮನ ಸೆಳೆಯುತ್ತದೆ. ಆದರೆ ಗಮನಿಸಿ, ಇಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯವೂ ಕೇವಲ ಮನರಂಜನೆಗಾಗಿ ಮಾತ್ರವೇ ಅಲ್ಲ, ಅದರ ಹಿಂದೆ ಇನ್ನೊಂದು ಅರ್ಥ ಅಡಗಿರಬಹುದು ಎಂಬ ಭಾವನೆಯನ್ನು ಟ್ರೈಲರ್ ಮೂಡಿಸುತ್ತದೆ. ವಿಶೇಷವಾಗಿ ಕರಾವಳಿ ಭಾಗದ ಸಂಸ್ಕೃತಿ, ದೈವ ಆರಾಧನೆ, ಪ್ರಕೃತಿಯ ಜೊತೆಗಿನ ನಂಟು ಮತ್ತು ಮಾನವೀಯ ಸಂಘರ್ಷವನ್ನು ಟ್ರೈಲರ್ನಲ್ಲಿ ಕಲಾತ್ಮಕವಾಗಿ ಚಿತ್ರಿಸಿರುವಂತೆ ತೋರುತ್ತದೆ. ಇದು ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಹೆಚ್ಚಿಸುವ ಪ್ರಮುಖ ಅಂಶವಾಗಿದೆ. ನಟರ ಅಭಿನಯ ಗಂಭೀರವಾಗಿ ಕಾಣುತ್ತದೆ. ಹಿನ್ನೆಲೆ ಸಂಗೀತ ಪ್ರತಿ ದೃಶ್ಯಕ್ಕೂ ತೀವ್ರತೆಯನ್ನು ನೀಡುವ ಪ್ರಯತ್ನ ಮಾಡುತ್ತದೆ. ಛಾಯಾಗ್ರಹಣ ಮತ್ತು ಬಣ್ಣಗಳ ಬಳಕೆ ಟ್ರೈಲರ್ಗೆ ವಿಭಿನ್ನ ವಾತಾವರಣವನ್ನು ನೀಡುತ್ತದೆ. ಆದರೆ ಇನ್ನೊಂದು ಕಡೆ ಟ್ರೈಲರ್ ಉದ್ದೇಶಪೂರ್ವಕವಾಗಿ ಅನೇಕ ಪ್ರಶ್ನೆಗಳನ್ನು ಉತ್ತರಿಸದೆ ಬಿಡುತ್ತದೆ. ಅದು ಕುತೂಹಲವನ್ನು ಹೆಚ್ಚಿಸುವ ತಂತ್ರವಾಗಿರಬಹುದು, ಆದರೆ ಕೆಲವು ಪ್ರೇಕ್ಷಕರಿಗೆ ಕಥೆ ಇನ್ನೂ ಅಸ್ಪಷ್ಟವಾಗಿ ಅನಿಸಬಹುದು. ಈ ಅಭಿಪ್ರಾಯ ಟ್ರೈಲರ್ನಷ್ಟೇ ಆಧಾರಿತವಾಗಿದೆ. ಇನ್ನೂ ಒಂದು ಆಸಕ್ತಿದಾಯಕ ವಿಷಯ, ಟ್ರೈಲರ್ನಲ್ಲಿರುವ ಕೆಲವು ದೃಶ್ಯಗಳು ದೊಡ್ಡ ತಿರುವಿನ ಸುಳಿವಾಗಿರಬಹುದು. ಆದರೆ ಇದು ಕೇವಲ ವಿಶ್ಲೇಷಣೆ ಮತ್ತು ಊಹೆ ಮಾತ್ರ. ಚಿತ್ರದ ಬಿಡುಗಡೆಯ ನಂತರವೇ ಅದರ ನಿಜವಾದ ಅರ್ಥ ತಿಳಿಯಲಿದೆ. ಒಟ್ಟಾರೆ ಕರಾವಳಿ ಟ್ರೈಲರ್ ಒಂದು ವಿಭಿನ್ನ ಅನುಭವದ ಭರವಸೆ ನೀಡುತ್ತದೆ. ಸಂಸ್ಕೃತಿ, ರಹಸ್ಯ ಮತ್ತು ಭಾವನೆಗಳನ್ನು ಒಟ್ಟಿಗೆ ಕಟ್ಟುವ ಪ್ರಯತ್ನ ಇದರಲ್ಲಿ ಕಾಣಿಸುತ್ತದೆ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಈ ಟ್ರೈಲರ್ನಲ್ಲಿ ನಿಮಗೆ ಹೆಚ್ಚು ಕುತೂಹಲ ಮೂಡಿಸಿದ ಅಂಶ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಕನ್ನಡ ಸಿನಿಮಾ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.